ಯಾರಾದರೆ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಥವಾ ಆಲ್ರೆಡಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂಥವರಿಗೋಸ್ಕರ ಈ ವಿಡಿಯೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಲಾಕರ್ ಜಗತ್. ನಾನು ಕಿರಣ್. ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮುಖಾಂತರ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್, ಇವತ್ತು ಒಂದು ಪ್ರಾಡಕ್ಟ್ ಕಾಸ್ಟ್ 100 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ಸೊ 30 ವರ್ಷ ಆದಮೇಲೆ ಅದರ ಬೆಲೆ ಕಡಿಮೆ ಅಂತಂದ್ರೂ 450ರಿಂದ 500 ರೂಪಾಯಿ ಆಗಿರುತ್ತೆ. ನಾವು ಇವತ್ತೇನು ಒಂದು 5,000 ರೂಪಾಯಿ SIP ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 30 ಇಯರ್ಸು ಅದೇ ಒಂದು 5,000ನೇ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಸೊ ನಮಗೆ ಹೆಚ್ಚು ಸೇವಿಂಗ್ ಬರ್ತಕ್ಕಂತಹ ರಿಟರ್ನ್ ಏನಿರುತ್ತೆ ಅದು ಅಷ್ಟೊಂದು ಸೇವಿಂಗ್ಸ್ ಅಂತ ಅನಿಸೋದಿಲ್ಲ. ಯಾಕಂತಂದರೆ ಅವತ್ತಿನ ಇನ್ಫ್ಲೇಷನ್ಗೆ ಅದು ಅಷ್ಟು ಇಂಪ್ಯಾಕ್ಟ್ ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್ಲು, ಪ್ರತಿ ತಿಂಗಳು 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಸೊ 18% ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಿದ್ರು ನಮಗೆ 16 ಕೋಟಿ ಬರಬೇಕು ಅಂತಂದರೆ 37 ವರ್ಷ ಕಾಯಬೇಕಾಗತ್ತೆ. ಸೊ ಇದರಲ್ಲಿ ಇನ್ನೊಂದು ಮೆಥಡ್ ನೋಡೋದಾದರೆ ಈ ಸ್ಕ್ರೀನ್ ನೋಡ್ಬೋದು. ಪ್ರತಿ ಮಂತು 5,000ನೇ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಎಕ್ಸ್ಪೆಕ್ಟೆಡ್ ರಿಟರ್ನು 18% ಇದೆ. ಸೊ ಟೈಮ್ ಪೀರಿಯಡು 30 ವರ್ಷ ಮಾತ್ರ ಇದೆ, ಆಯಿತಾ. ಆದರೆ ಆ್ಯನ್ಯಲ್ ಸೆಟಪ್ ಅಂತ ಇದಿದೆ 15%. ಅಂದರೆ ಪ್ರತಿ ವರ್ಷ ನಾವೇನು 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ ಅದು ಜೊತೆಗೆ 15% ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, 2025ರಲ್ಲಿ 5,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀವಿ ಅಂತಂದರೆ ಅಂದರೆ ಪ್ರತಿ ಮಂತು. ಸೊ ನೆಕ್ಸ್ಟ್ 2026ರಲ್ಲಿ 5,750 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇದೇ ಥರ ಇನ್ವೆಸ್ಟ್ ಮಾಡಿದ್ರೆ ಬರೀ 30 ವರ್ಷಕ್ಕೇ 16 ಕೋಟಿ ಬರುತ್ತೆ ರಿಟರ್ನ್. ಸೊ ಅದೇ ಪ್ರೀವಿಯಸ್ ಸ್ಕ್ರೀನಲ್ಲಿ ನೋಡಿದ್ರೆ 37 ವರ್ಷ ವೆಯ್ಟ್ ಮಾಡಬೇಕು. ಸೊ 16 ಕೋಟಿ ರೂಪಾಯಿ ಬರಬೇಕು ಅಂತಂದರೆ. ಸೊ ಈ ಒಂದು ಸ್ಟೆಪ್ ಅಪ್ SIP ಏನಿದೆ ಅದು ಇನ್ಫ್ಲೇಷನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಅಪ್ಸ್ಟಾಕ್ಸು, ಅದ್ರಲ್ಲಿ ಕರೆಕ್ಟಾಗಿ ಸ್ಟೆಪ್ ಅಪ್ SIP ಅಂತಲೇ ಮೆನ್ಷನ್ ಮಾಡಿದೆ. ಬೇರೆ ಅಪ್ಲಿಕೇಶನ್ನಲ್ಲಿ ಯಾವ ಥರ ಮೆನ್ಷನ್ ಆಗಿದೆ ಅಂತ ಒಂದು ಸತಿ ನೋಡಬೇಕು. ಸೊ ನೀವು ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತಿರ್ತೀರೋ ಅದರಲ್ಲಿ ಒಂದು ಸತಿ ಚೆಕ್ ಮಾಡಿ, ಆ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನು ತೊಗೊಳ್ಳೋದೇ ಬೆಟರು. ಫ್ರೆಂಡ್ಸ್, ನಾವು ಇಷ್ಟೊತ್ತು ನೋಡಿದ್ದು ರಿಟೈರ್ಮೆಂಟ್ ಪ್ಲ್ಯಾನು. ಸೊ ಅವೆಲ್ಲ ಚೆನ್ನಾಗಿದ್ದಾಗಲೇ ದುಡ್ಡಿಲ್ಲ ಅಂತಂದರೆ ಬೆಲೆ ಕೊಡಲ್ಲ. ಅಂಥದ್ದು ಏಜ್ ಆದಮೇಲೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ಅಸಲು ಯಾರಿಗ್ಯಾರೂ ಆಗೋದಿಲ್ಲ. ದಯವಿಟ್ಟು ನೋಡ್ಕೊಂಡು ಹುಷಾರಾಗಿ ಪ್ಲಾನ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಇಷ್ಟು ಈ ಒಂದು ವಿಡಿಯೋ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.